ಅಮಾಯಕ ಯುವಕನ ಬಲಿ ತೆಗೆದುಕೊಂಡ ಆ ಮಣಿಪಾಲ್ ಆಸ್ಪತ್ರೆಗೆ ಅಯ್ಯಯ್ಯೋ ಅಯ್ಯಯ್ಯೋ ದೊಡ್ಡಬಳ್ಳಾಪುರ ನಗರದ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಸರಿಯಾದ ಚಿಕಿತ್ಸೆ ಕೊಡದೆ 23 ವರ್ಷದ ಚಂದನ್ ಗೌಡ ಎಂಬ ಯುವಕ ಸಾವನ್ನಪ್ಪಿದ್ದಾನೆ. ಛಾಯಾಗ್ರಾಹಕನಾಗಿ ಕಾರ್ಯ ಮಾಡುತ್ತಿದ್ದ ಚಂದನ್ ಗೌಡ ಬುಧವಾರ ರಾತ್ರಿ ದೊಡ್ಡಬಳ್ಳಾಪುರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಕಾಲಿಗೆ ಗಂಭೀರವಾಗಿ ಪೆಟ್ಟು ಬಿದ್ದ ಹಿನ್ನೆಲೆ ಸಮೀಪದಲ್ಲಿನ ಬಾಶೆಟ್ಟಹಳ್ಳಿಯಲ್ಲಿ ಇರುವ ಮಣಿಪಾಲ್ ಆಸ್ಪತ್ರೆಗೆ ಕುಟುಂಬಸ್ಥರು ದಾಖಲಿಸಿದ್ದಾರೆ. ಚಂದನ್ನ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಸಂಬಂಧಿಕರು, ಸ್ನೇಹಿತರು ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಛಾಯಾಗ್ರಾಹಕರ ಸಂಘದವರು ಹಾಗೂ ಕರವೇ ಕಾರ್ಯಕರ್ತರು ವೈದ್ಯರು ಸರಿಯಾದ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದರಿಂದಲೇ ಚಂದನ್ ಸಾವನ್ನಪ್ಪಿದ್ದಾನೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಅಮಾಯಕ ಯುವಕನ ಬಲಿ ತೆಗೆದುಕೊಂಡ ಆ ಮಣಿಪಾಲ್ ಆಸ್ಪತ್ರೆಗೆ ಅಯ್ಯಯ್ಯೋ ಅಯ್ಯಯ್ಯೋ ಹೋರಾಟ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಬರೀ ಪ್ಯಾಚಾರ ಮಾತ್ರ ಆಗಿದೆ. ಯಾರೇನು ತೊಂದರೆ ಆಗಿಲ್ಲ. ನೀವು ನೀವು ಹೋಗಿ ಬೆಳಗ್ಗೆ 1.5 ಲಕ್ಷ ಕಟ್ಟರೆ ಆಪರೇಷನ್ ಐತೆ ಅಂತಂದರು. ಸರಿ, ದುಡ್ಡು ಕಟ್ಟಿದ್ರೆ ಎಲ್ಲ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾವು ಇದು ಮಾಡಿದ್ರೆ ಅಲ್ಲಿ ಏನೋ ನಮ್ಮ ಹುಡುಗರು ಬಿಟ್ಟಿದ್ವಿ. ನಮ್ಮ ಹುಡುಗರು ಅಲ್ಲಿ ಇರ್ಬೇಕಾದ್ರೆ ನೀವು ಯಾಕೆ ಇರ್ತೀರ, ಹೋಗಿ ಆಚೆ ಮೊದಲು ಇಲ್ಲಿ ಎಲ್ಲ ಪೇಷಂಟ್ ತೊಂದರೆ ಆಗ್ತದೆ ಅಂತ ಎಲ್ಲ ಕಳಿಸ್ಬಿಟ್ಟಾರೆ. ಕಳಿಸಿದ್ದಾದ್ಮೇಲೆ ಅವರು ನೋಡ್ಕೊಳಂಗಿಲ್ಲ, ನಮ್ಮನ್ನು ನೋಡೋಕೆ ಬಿಡ್ತಾಗಿಲ್ಲ. ಆಚೆ ಕಳಿಸ್ಬಿಟ್ಟು ಸರಿ ಹೋದ್ವಲ್ಲ. ಬೆಳಗ್ಗೆ ನೋಡಿದ್ರೆ ಅಲ್ಲಿ ಇರ್ತಕ್ಕಂಥ ಅವ್ರ ತಂದೆ ಅಂದರೆ ನಮ್ಮ ಅಣ್ಣನ ಮಗ, ಅವರ ಹುಡುಗನ ತಂದೆ ಅಲ್ಲೇ ಇದ್ದಾರೆ. ಹೋಗಿ ಒಬ್ಬೊಂದು ನರ್ಸ್ ಆಗಿರ್ಬೋದು, ಪೇಷಂಟ ಫಾಲೋ ಮಾಡಲ್ಲ, ಒಂದು ನೋಡಿರಲ್ಲ, ಒಂದು ಈಸಿ ಇಲ್ಲ, ಒಂದು ಟ್ರೀಟ್ಮೆಂಟ್ ಇಲ್ಲ. ಅವ್ರ ಬಾಯಲ್ಲಿ ನೋಡಿದ್ರೆ ಏನು ತೊಂದರೆ ಇಲ್ಲ, ಏನು ಇದಾಗಿರಲ್ಲ. ಏಕೆ ನೀವು ತೊಂದರೆ ತಗೊಂತೀರಾ, ಹೋಗಿ ಆಚೆ ಬೇರೆ ಪೇಷಂಟ್ ತೊಂದರೆ ಆಗ್ತದೆ ಅಂತ ಕಳಿಸ್ಬಿಟ್ಟಾರೆ. ಈಗ ನೋಡಿದ್ರೆ ಹಾಸ್ಪಿಟಲ್ದೇ ಅಲ್ಲಿ ಫಸ್ಟ್ ಆಫ್ ಆಲ್ ಹಾಸ್ಪಿಟಲೇ ಮೇಂಟೆನೆನ್ಸ್ ಸರಿ ಇಲ್ಲ. ನಾವು ಮಾಡೋದೆಲ್ಲ ಮಾಡಿದ್ದೀವಿ. ಈಗ ನಾವು ಅಬ್ಜೆಕ್ಷನ್ ಮಾಡಿದ್ದೀವಿ, ಏನೂ ಇಲ್ಲ, ಏನೂ ತೊಂದರೆ ಆಗಿಲ್ಲ, ಹಾಕಿಸ್ಬೇಕು ಆಗ್ಬಿಟ್ಟಿದೆ, ಏನು ಮಾಡೋಣ ಅಂತ ನೆಗ್ಲೆನ್ಸಾಗಿ ಮಾತಾಡ್ತಾರೆ ಸರ್. ಈಗ ಇದಕ್ಕೇನು ನ್ಯಾಯ ಕೊಡ್ತೀರಾ ಅಂತ ಹೇಳೋದು. ನಿಮ್ಮ ಜನಪ್ರತಿನಿಧಿ ಇರ್ತಾರೆ, ಯಾರು ಆಗ್ಬೋದು, ನೀವು ಪತ್ರಕರ್ತರು ಇರ್ತೀರ, ಇದಕ್ಕೇನಾದರೂ ನ್ಯಾಯ ಕೊಡ್ಸ್ಬೇಕಂತ ನಾನು ನಿಮ್ಮ ಕೇಳ್ತೀನಿ ಸರ್. ನಾವು ಸರ್ ಅವರು ಫೋಟೋಗ್ರಾಫರ್ಗೆ ಕೆಲಸ ಮಾಡ್ತಿದ್ರು ಸರ್. ಹೌದು ಸರ್, ನನ್ನ ಹೆಸರು ಕೃಷ್ಣಪ್ಪ ಅಂತ. ಆ ಚಂದನಕ್ಕೆ ನಾನು ತಾತ ಆಗ್ಬೇಕು ಸರ್. ನಾವು ನಮ್ಮ ಅಣ್ಣನ ಮೊಮ್ಮಗ. ಇನ್ನು ಚಂದನ್ನನ್ನ ನೋಡಲು ಕುಟುಂಬದವರಿಗೂ ಸಹ ಬಿಡಲಿಲ್ಲ ಎಂಬ ಆರೋಪ ಕೇಳಿ ಬಂದಿದ್ದು, ವೈದ್ಯರು ಇಲ್ಲದೆ ಕೇವಲ ನರ್ಸ್ಗಳು ನೀಡಿದ್ದು, ರಾತ್ರಿ ಚೆನ್ನಾಗಿದ್ದ ವ್ಯಕ್ತಿ ಬೆಳಗಾಗುವಷ್ಟರಲ್ಲಿ ಸಾವನ್ನಪ್ಪಿದ್ದಾರೆ ಎಂದರೆ ವೈದ್ಯರ ವಿರುದ್ಧ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ಕೇಬಲ್ ರಾಮಚಂದ್ರ, MMTV ನ್ಯೂಸ್, ದೊಡ್ಡಬಳ್ಳಾಪುರ.